ಗೆ ಪರಮ್ ಏನು ರಿಕ್ವೆಸ್ಟ್ ಮಾಡ್ತಾನೆ ಅದೇ ಮಾಡೋ ಥರ ಆಗಿದೆ. ಇವತ್ತು ಏನು ಬೇಕು ಅಂದರೆ ವಡೆ ಬೇಕಂತೆ ಸಾಹೇಬ್ರಿಗೆ. ಚಿಕನ್ ಕೀಮಾ ವಡೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸುಮಾರು 3/4 kg ಅಷ್ಟು ಚಿಕನ್ ಕೀಮಾನ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಅರಿಶಿನ ನೀರು ಹಾಕಿ ನೆನೆಯಕ್ಕೆ ಬಿಟ್ಟೆ. ಇದರಿಂದ ಚಿಕನ್ ಸೊಕ್ಕ ಜ್ಯೂಸಿಯಾಗಿ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಸೋಸಕ್ಕೆ ಹಾಕ್ತೆ. ಮಸಾಲೆಗೆ 1 ಸ್ಪೂನ್ ಕಡಲೆ, ಅರ್ಧ ಈರುಳ್ಳಿ, 10 ಬೆಳ್ಳುಳ್ಳಿ ಹೆಸರು, ಅರ್ಧ ಇಂಚ್ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬ್ಲೆಂಡರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ 1 ರೌಂಡು. ಇದಕ್ಕೆ ಚಿಕನ್ ಕೀಮಾ ಏನು ಚೆನ್ನಾಗಿ ಸೋಸ್ಕೊಂಡಿರ್ತೀವಿ, ಸ್ವಲ್ಪನೂ ನೀರಿರಬಾರ್ದು, ಅದನ್ನು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಈ ಥರ ರುಬ್ಕೊಳ್ಳಿ. ಇದ್ರ ಜೊತೆ ಸ್ವಲ್ಪ ಚಿಕನ್ ಕೀಮಾನ ಹಂಗೆ ಎತ್ತಿಟ್ಕೊಳ್ಳಿ. ಇದನ್ನು ಬೌಲಿಗೆ ಹಾಕಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 2 ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೀಮಾ ಶಾಲೋ ಫ್ರೈ ಮಾಡಿಕೊಂಡ್ರೆ ನಿಮ್ಮ ಚಿಕನ್ ಕೀಮಾ ರೆಡಿ. ಎಷ್ಟು ಜ್ಯೂಸಿಯಾಗಿ ಟೆಂಡರ್ ಆಗಿತ್ತು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಕಮೆಂಟಲ್ಲಿ ಖಂಡಿತ ತಿಳಿಸಿ ಎಷ್ಟು ಜ್ಯೂಸಿಯಾಗಿ ಟೆಂಡರ್ ಆಗಿತ್ತು ಅಂತ. ನೋಡಿ ಕೊಟ್ಟಾದ್ಮೇಲೆ ಪರಮ್ ಏನು ಹೇಳ್ತಾ ಇದ್ದಾನೆ ಅಂತ. ಚಿಕನ್ ಕೀಮಾ ತಿಂದು ಲವ್ ಯು ಆಂಟಿ, ಥ್ಯಾಂಕ್ ಯು ಆಂಟಿ ಅಂತ ಹೇಳ್ತಾ ಇದ್ದಾನೆ. ಅಜ್ಜಿಗೂ ಕೊಟ್ಟು ಕಳಿಸ್ದೆ, ಯಾಕಂದರೆ ಅವ್ರಿಗೆ ಹಲ್ಲು ನೋವಲ್ವಾ, ಚಿಕನ್ ಎಲ್ಲ ಕೊಟ್ಟರೆ ತಿನ್ನೋಕ್ಕಾಗಲ್ಲ ಈಗ ಮೊದಲಿನ ಥರ. ಆದರೆ ಅಜ್ಜಿ ಖುಷಿ ಆಗ್ತಾರ, ನಿಮ್ಮ ಆಂಟಿ ಯಾಕೆ ಇಷ್ಟೇ 3 ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಈಸ್ಕೊಂಡು ಬರಬಾರ್ದಾ ಅಂತ ಹೇಳಿದ್ರಂತೆ.